ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಹಗಲೆಲ್ಲ ನಾನು ಒಂದು ಮಾತು ಹೇಳ್ತೀನಿ, ಹುಚ್ಚು ಮುಂಡೆ ಮದುವೆಗೆ ಉಂಡೋನೇ ಜಾಣ ಅಂತ ಅಂದ್ಬಿಟ್ಟು. ಏನಾಗಿದೆ, ರಾಜಕೀಯ ವ್ಯವಸ್ಥೆ ಇಷ್ಟು ಭ್ರಷ್ಟವಾಗ್ಬಿಟ್ಟಿದೆ. ಹೆಂಗೋ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದಕ್ಕೋ ದುಡ್ಡು ಕೊಡ್ತಾರೆ, ಇವ್ರು ಯಾವುದಕ್ಕೋ ಖರ್ಚು ಮಾಡ್ತಾರೆ. 100 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡಿದ್ರೆ, ರಾಜೀವ್ ಗಾಂಧಿ ಅವರು ಹೇಳಿದ್ರು ಪ್ರಧಾನಮಂತ್ರಿಯಾಗಿ 10 ಪೈಸಾ 15 ಪೈಸಾ ಮಾತ್ರ ಗ್ರೌಂಡ್ ಝೀರೋನಲ್ಲಿ ತಲುಪತ್ತೆ. ಅಂದರೆ ವ್ಯಾಪಕವಾದ ಒಪ್ಪಿಗೆ ಆಗ್ಬಿಟ್ಟಿತ್ತು ಭ್ರಷ್ಟಾಚಾರಕ್ಕೆ. ಇಂಥ ಹುಚ್ಚು ಮುಂಡೆಯ ಮದುವೆಯಲ್ಲಿ ಬನ್ನಿ ಇನ್ನೊಂದು ಇದೇ ಉದಾಹರಣೆ ಹೇಳ್ತೀವಿ. ಏನು ಅಂತಂದ್ರೆ, ನರೇಂದ್ರ ಮೋದಿ ಬಂದಿದ್ದಾರೆ. ಈಗೇನು ಅಂದರೆ, ರಸ್ತೆ ಕಸ ಗುಡ್ಸೋಕ್ಕೋಸ್ಕರ ಇಷ್ಟು ದುಡ್ಡು ಕೊಟ್ಟೆ ಅಂದರೆ, ಎಲ್ಲಿ ಕಸ ಗುಡಿಸಿದೀಯಪ್ಪ ತೋರಿಸು, ನನಗೆ ಎಷ್ಟು ಖರ್ಚು ಮಾಡಿದೆಯಾ ತೋರಿಸು, ಎಲ್ಲೆಲ್ಲಿ ಗುಡಿಸಿದೆಯಾ ಫಿಸಿಕಲಾಗಿ ತೋರಿಸು ಅಂತ ಕೇಳೋವಂಥ ಪ್ರಸಂಗ ಬಂದುಬಿಟ್ಟಿದೆ. ಹಾಗಾಗಿ ನಮ್ಮ ಸಿದ್ದರಾಮಯ್ಯನವರಾಗಲಿ, ನಮ್ಮ ಡಿ.ಕೆ. ಶಿವಕುಮಾರ್ ಅವರಾಗಲಿ, ಕಾಂಗ್ರೆಸ್ ಸರ್ಕಾರ ವಿಲ ಒದ್ದಾಡ್ತಾ ಇದೆ. ಏನು ಅಂತಂದರೆ, ಯಾವುದೋ ಅಕೌಂಟಿಗೆ ದುಡ್ಡು ಕಳಿಸೋರು, ಇವ್ರು ಯಾತಕ್ಕೋ ಖರ್ಚು ಮಾಡೋರು. 100 ಕೋಟಿ ರೂಪಾಯಿ ಕೊಟ್ಟಿದ್ರೆ 10 ಕೋಟಿ ರೂಪಾಯಿ ನೆಲದ ಮೇಲೆ ಖರ್ಚು ಮಾಡೋರು, ಇನ್ನು 10 ಕೋಟಿ ರೂಪಾಯಿ ಇವ್ರು ಇಟ್ಕೊಳ್ಳೋರು, 80 ಕೋಟಿ ರೂಪಾಯಿ ರಿಮೋಟ್ ಕಂಟ್ರೋಲ್ ಕೊಡೋರು. ಹೀಗೆ 100 ರೂಪಾಯಿನಲ್ಲಿ 80 ಕೋಟಿ ರೂಪಾಯಿ ಏನಾಗೋದು, ವಾಪಸ್ ಹೊರಟೋಗೋದು ರಿಮೋಟ್ ಕಂಟ್ರೋಲ್ಗೆ. 10 ಕೋಟಿ ರೂಪಾಯಿ ನೆಲದ ಮೇಲೆ ಖರ್ಚು ಮಾಡೋರು, ಇನ್ನು 10 ಕೋಟಿ ರೂಪಾಯಿ ಲೋಕಲ್ ಲೀಡರ್ಸ್ಗಳು ತಿನ್ನೋರು. ನೋಡಿ, ಈ ಥರ ಇತ್ತು. ಇದು ನೋಷನಲ್ ಫಿಗರ್ ನಾನು ಹೇಳ್ತಾ ಇರೋದು. ಏನು ಅಂದರೆ ಈ ಥರ ಇತ್ತು. ಇದಕ್ಕೊಂದು ಉದಾಹರಣೆ ಕೊಡಬೇಕು. ಇಲ್ಲಾಂದರೆ ಇವನು ಏನೋ ರೀಲ್ ಬಿಟ್ಬಿಟ್ಟ ಪುಂಗಿದಾಸ ಅಂತ ಅನ್ಕೋತೀರ ನೀವು. ಅದರಿಂದ ಒಂದು ಉದಾಹರಣೆ ಹೇಳ್ತೀನಿ ಬನ್ನಿ. ನರೇಂದ್ರ ಮೋದಿಯವರು 3ನೇ ಸಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡಿದ್ದಾರೆ. ನಿರ್ಮಲಾ ಸೀತಾರಾಮನ್ರವರು ಆರ್ಥಿಕ ವಿತ್ತ ಸಚಿವರು. ನೋಡಿ, ಯಾಕೆ ಹೆಣ್ಣುಮಗಳು, ಬ್ರಾಹ್ಮಣರ ಹೆಣ್ಣುಮಗಳು, ಅದು ಗಮನದಲ್ಲಿರಬೇಕು. ಮತ್ತು ಕರ್ನಾಟಕದಿಂದ ಎಲೆಕ್ಟ್ ಆಗಿರ್ತಕ್ಕಂಥ ಹೆಣ್ಣುಮಗಳು. ಆಕೆ ಸಿಕ್ಕಾಪಟ್ಟೆ ಬುದ್ಧಿವಂತೆ. ಆಕೆ ಬುದ್ಧಿವಂತಿಕೆಗೆ ಸರಿಸಾಟಿನೇ ಇಲ್ಲ. ಅದಕ್ಕೊಂದು ಉದಾಹರಣೆ ಕೊಡಬೇಕು. ಉದಾಹರಣೆ ಕೊಟ್ಬಿಟ್ಟು ಏನಾಗುತ್ತೆ, ಕರ್ನಾಟಕದ MP ಗಳು ಮತ್ತು ನಮ್ಮ ರಾಹುಲ್ ಗಾಂಧಿ ಇರ್ಬೋದು, ಕಾಂಗ್ರೆಸ್ಸಿನ MP ಗಳು ಗಲಾಟೆ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ. ಈ ಸತಿ ಬಡ್ಜೆಟ್ ಡಿಬೇಟ್ ನಡೀತಿರ್ಬೇಕು. ಏನು ಅಂದರೆ, SC ST ಹಣಕ್ಕೆ ದುಡ್ಡಿಗೆ ನೀವು ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ, ಮಣ್ಣು ಕೊಟ್ಟಿಲ್ಲ, ಬದನೆಕಾಯಿ ಕೊಟ್ಟಿಲ್ಲ ಅಂತೆಲ್ಲ ಮಾತಾಡ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ನಿರ್ಮಲಾ ಸೀತಾರಾಮನ್. 3ನೇ ಅವಧಿಯಲ್ಲಿ ಆರ್ಥಿಕ ತಜ್ಞೆ 7ನೇ ಬಜೆಟ್ ಮಂಡಿಸಿದ್ದಾರೆ. ಅವ್ರು ಉತ್ತರ ಕೊಡ್ತಾರೆ. ನಿಜವಾಗ್ಲೂ ಯಾರು ದೇಶ ಪ್ರೇಮಿಗಳಿದ್ರೆ, ಯಾರು ಲೆಕ್ಕ ಕೇಳೋರಾದರೆ, ಎಲ್ಲರೂ ಪ್ರಾಮಾಣಿಕತೆಯಿಂದ ಇರ್ತೀವಿ ಅನ್ನೋದಾದರೆ ಹೃದಯ ಮುಟ್ಟು ನೋಡ್ಕೋಬೇಕು. ಆ ಥರ ಉತ್ತರ ಕೊಟ್ಟಿದ್ದಾರೆ. ಅದರದ್ದು ಒಂದೊಂದು ಎಳೆಯಾಗಿ ಬಿಡಿಸ್ತೀವಿ. कर्नाटक के कांग्रेस गवर्नमेंट ने SC SC ST फंड से बजट में 9,980 दिए हुए बजट से 4,301 करोड़ ट्राइबल सब प्लान से निकाला गया. उसका पता नहीं चल रहा कहां गए. कर्नाटका गवर्नमेंट has spent 2,228 crore, including 1,587 crore from the SC ST sub plan and 641 crore from the ट्राइबल सब प्लान. स्पेसिफिकली गॉड नोस वेयर दिस इज गोइंग. आपके लीडर से बात करिए, कर्नाटका में जाकर के SC का हालात के ऊपर प्रश्न पूछिए. इधर पूछने का आवश्यकता नहीं है. उधर कांग्रेस गवर्नमेंट में हो रही है इतनी सारी घपला. कांग्रेस में SC के विषय में बात करने वाले हर नेता कर्नाटका आज ही जाए, पूछ ले कि क्या हो रही है. SC के पैसा को निकाल करके प्राइवेट अकाउंट में डाला जा रहा है, किसी को मालूम नहीं हो रहे. SC के ऊपर इधर लेक्चर हो रही है. कर्नाटका महर्षि वाल्मीकि शेड्यूल्ड ट्राइब्स डेवलपमेंट कॉर्पोरेशन स्कैम, बड़ा सा स्कैम सर. मुख्यमंत्री जी खड़े होकर के बोल रहे हैं, अरे भैया वो 187 करोड़ नहीं है, सिर्फ 89 करोड़ से जो घपला है, मगर नॉट 187 करोड़ बट ओनली 89 करोड़. ये देख लीजिए क्या कॉन्फिडेंस. SC का पैसा सर, ST का पैसा सर, दोनों उधर घपले हो रही है, मगर इधर SC के ऊपर लेक्चर हमें दे रहे. SC के ऊपर चीफ मिनिस्टर पंजाब के प्रश्न पूछ रहे. ಬನ್ನಿ, ಕಾಂಗ್ರೆಸ್ನವರು ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕಾಂಗ್ರೆಸ್ಸಿನ ಸ್ಟಾಲ್ವರ್ಟ್ಗಳು, ದೊಡ್ಡ ತಲೆಮಾರುಗಳು ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಕೇಳೋದು, SC ST ಅಭಿವೃದ್ಧಿಗೆ ಏನು ದುಡ್ಡು ಕೊಟ್ಟಿದ್ದೀರಾ, ಆ ದುಡ್ಡು ಏನು ಮಾಡಿದ್ದೀರಿ, ಈ ದುಡ್ಡು ಏನು ಮಾಡಿದ್ದೀರಿ, ಪ್ರಶ್ನೆ ಕೇಳೋದಕ್ಕೆ ಸರ್ವತಂತ್ರ ಸ್ವಾತಂತ್ರ್ಯ ಕೇಳಿಬಿಟ್ರು. ಆದರೆ ಏನಾಗೋದು, ವಾಕೌಟ್ ಮಾಡಿಬಿಡೋರು ಉತ್ತರ ಹೇಳೋಕ್ಕಾಗದಲ್ಲಿ. ಈಗ ಏನಾಗಿದೆ, ಅದಕ್ಕೂ ಬಂದೋಬಸ್ತ್ ಮಾಡಿದ್ದಾರೆ. ಏನು ಅಂದರೆ ಉತ್ತರ ಕೇಳಲೇಬೇಕು. ಅವರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಲೇಬೇಕು. ಇದು ಪ್ರಜಾಪ್ರಭುತ್ವದಲ್ಲಿ
ಜವಾಬ್ದಾರಿಯಿಂದ ನಡ್ಕೋಬೇಕಾದಂಥ ಪ್ರತಿಯೊಬ್ಬರ ಜವಾಬ್ದಾರಿ ಇದು. ಏನು ಅಂದರೆ ಪ್ರಶ್ನೆ ಕೇಳ್ಬಿಡ್ತೀವಿ, ಉತ್ತರ ಹೇಳೋ ಟೈಮಲ್ಲಿ ಎದ್ದೋಗ್ತೀವಿ. ಇದಕ್ಕೆ ತಲೆಹರಟೆ ಅನ್ನೋದು. ಇದನ್ನೇ ಬನಾನಾ ಮಾಡ್ತಿರೋದು. ಕಾಂಗ್ರೆಸ್ಸೇ ಬನಾನಾ ರಿಪಬ್ಲಿಕ್ ಮಾಡ್ತಿದ್ದಾರೆ, ಹೀಗೆ ಮಾಡ್ತಾರೆ. ಇದೆಲ್ಲ ಹೋಗಿದೆ. ನರೇಂದ್ರ ಮೋದಿಯವರು ಇದಕ್ಕೆ ಚೆಕ್ಮೇಟ್ ಮಾಡಿದ್ರು. ಚಸಾಟ ಬರೋರಿಗೆ ಗೊತ್ತಾಗುತ್ತೆ. ಚೆಕ್ಮೇಟ್ ಮಾಡಿ ಏನು ಪ್ರಶ್ನೆ ಕೇಳಿರ್ತಾರೆ ಅದಕ್ಕೆ ಉತ್ತರನ ಕಂಪಲ್ಸರಿಯಾಗಿ ಕೇಳಬೇಕು. ಆ ಥರ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡಿದ್ರು. ಆ ಥರ ಸನ್ನಿವೇಶ ಕ್ರಿಯೇಟ್ ಮಾಡಿದಾಗ ಡಿಬೇಟಲ್ಲಿ ತಲೆ ಹರಟೆ ಪ್ರಶ್ನೆಗಳೆಲ್ಲ ಕೇಳಿದ್ರು. SC/ST ಫಂಡುಗಳಿಗೆ ದುಡ್ಡು ಕೊಟ್ಟಿದ್ದನ್ನು ಮಿಸ್ಯೂಸ್ ಮಾಡಿದ್ದೀರಾ, ಅದು ಮಾಡಿದ್ದೀರಾ, ಇದು ಮಾಡಿದ್ದೀರಾ ಅಂತ. ಆದರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ನರೇಂದ್ರ ಮೋದಿಯವರ 3ನೇ ಅವಧಿನಲ್ಲಿ 7ನೇ ಬಾರಿಗೆ ಬಡ್ಜೆಟ್ ಮಂಡಿಸಿದ್ದಾರೆ ಭಾರತ ಸರ್ಕಾರದ್ದು. ಇವರು ಉತ್ತರ ಕೊಡ್ತಾರೆ. ಒಂದೊಂದೇ ಇದನ್ನು ಹೇಳ್ತೀನಿ ನೋಡಿ. ಅಹಿಂದ ಅಂತ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದರು, ದಲಿತರು ಅಂತಂದರೆ SCಗಳು STಗಳು ಅಂದರೆ ರಸ್ತೆ ಕ್ಲೀನ್ ಮಾಡೋರಿರ್ಬೋದು, ಅಥವಾ ಮಾದಿಗರಿರ್ಬೋದು, ಕೊರಚರಿರ್ಬೋದು, ಕೊರಮರಿರ್ಬೋದು. STಗಳು ಅಂತಂದರೆ ವಾಲ್ಮೀಕಿ ಜನಾಂಗ ಇರ್ಬೋದು. ಇವ್ರನ್ನೆಲ್ಲ ಸೇರಿಸ್ಬಿಟ್ಟು SCಗಳು ಅಂತ ಕರೀತಾರೆ. ಅಂಬೇಡ್ಕರ್ ಸಂವಿಧಾನ ಬರಿಬೇಕಾದ್ರೆ ಏನು ಮಾಡಿದ್ರು, ಈ ಜಾತಿಗಳಿಂದ ಕರಿಬಾರ್ದು, ಇವ್ರಿಗೂ ಸ್ವಲ್ಪ ಮರ್ಯಾದೆ ಕೊಡಬೇಕು ಅಂತ ಏನು ಮಾಡಿದ್ರು, ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ ಅಂತ ಕರೆದರು. ಆದ್ದರಿಂದ ನಾವು ಇನ್ನು ಮುಂದೆ ಅದನ್ನೇ ಕರಿತೀವಿ. SCಗಳು STಗಳಿಗೆ ಏನು ಮಾಡಿದ್ರು, ಇವ್ರನ್ನೆಲ್ಲ ಗುಡ್ಡೆ ಹಾಕ್ಬಿಟ್ಟು ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವರ್ಗ ಅಂತ ಮಾಡಿದ್ರು. ದಲಿತ ವರ್ಗ ಅಂದರೆ SC/STಗಳು. ಇವ್ರನ್ನೆಲ್ಲ ಮಾಡಿಬಿಟ್ಟು ಇವರು ಅಹಿಂದ ಅಂತ ಮಾಡಿಬಿಟ್ಟು ನೋಡಿ ದೊಡ್ಡದಾಗಿ ಕ್ಯಾನ್ವಾಸ್ ಮಾಡಿಕೊಂಡ್ರು. ನಾನೇ ಇಂಥ ಲೀಡ್ರು, ಹಿಂದುಳಿದ ಲೀಡ್ರು, ನನಗೆ ಓಟ್ ಹಾಕಿ ಅಂತ. ಅದ್ರಲ್ಲಿ ಸಕ್ಸಸ್ ಆಗ್ಬಿಟ್ರು. ಸಕ್ಸಸ್ ಆಗಿ ಮುಖ್ಯಮಂತ್ರಿನ ಆಗ್ಬಿಟ್ರು. ಮುಖ್ಯಮಂತ್ರಿ ಆದರೆ ಮಧ್ಯಮ ವರ್ಗದವ್ರು ಮೂಗಕ್ಕೆ ತುಪ್ಪ ಹಚ್ಚಬೇಕಲ್ಲ. ಅದಕ್ಕೇನು ಮಾಡಿದ್ರು ಇವರು, ಮೂಗಕ್ಕೆ ತುಪ್ಪ ಹಚ್ತಾ ಬಂದರು. ಮೂಗಕ್ಕೆ ತುಪ್ಪ ಹೇಗೆ ಹಚ್ಚಿದ್ರು, ಬಡ್ಜೆಟಲ್ಲಿ ಸ್ಯಾಂಕ್ಷನ್ ಕೊಟ್ಬಿಟ್ಟಿದ್ದೀನಿ, ಇದನ್ನು ಫ್ರೀ ಬಿಗಳನ್ನ ಯಾರು ತೆಗೆದುಹಾಕೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಫ್ರೀ ಬಿಗಳು ಏನೇನು ಅಂತ ಹೇಳಬೇಕು ಬನ್ನಿ. ಹೆಂಗಸರಿಗೆ ಬಸ್ ಫ್ರೀ ಮಾಡಿದ್ರು, ಹೆಂಗಸರಿಗೆ ಪ್ರತಿ ತಿಂಗಳು 2,000 ಕೊಡ್ತೀನಿ ಅಂದರು, ನಿರುದ್ಯೋಗ ಭತ್ಯೆ ಕೊಡ್ತೀನಿ ಅಂದರು, ಗ್ರ್ಯಾಜುಯೇಟ್ಸ್ಗೆ, ಡಿಪ್ಲೊಮಾಟ್ಸ್ಗೆ. ಆಮೇಲೆ 200 ಎಲೆಕ್ಟ್ರಿಸಿಟಿ ಫ್ರೀ ಮಾಡ್ತೀವಿ ಅಂದ್ರೆ ವಿದ್ಯುತ್ತು. ಅದಲ್ಲದೆ ಅಕ್ಕಿ ಭಾಗ್ಯ ಕೊಟ್ಟು ಎಲ್ಲವುದು ಟುಸ್ಸಾಗೋಗ್ಬಿಟ್ಟಿದೆ. ಏನು ಅಂತಂದರೆ ನಾವು TV ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ನೋಡ್ತೀವಿ. ಎಲ್ಲೋ ಹೋಗಿ ಇಂಟರ್ವ್ಯೂ ಮಾಡ್ತಾರೆ, ನಮಗೆ 3 ತಿಂಗಳಿಂದ ದುಡ್ಡು ಬರ್ತಿಲ್ಲ, 2 ತಿಂಗಳಿಂದ ದುಡ್ಡು ಬರ್ತಿಲ್ಲ, ನಾವು ಭಾಗ್ಯ ಅಂತ ಬರ್ಸ್ಕೊಂಡು ಹೋಗಿದ್ದು ಅಷ್ಟೇ ಗೊತ್ತು ಸ್ವಾಮಿ. ದುರುಪಯೋಗ ಪಡಿಸ್ಕೊಂಡಿರ್ಬೋದು ದುಡ್ಡನ್ನ ಅಂತ. ದುರುಪಯೋಗ ಪಡಿಸ್ಕೊಂಡು ಅದನ್ನು ನುಂಗು ಹಾಕಿ ಅದಕ್ಕೆ ಸಮಜಾಯಿಷಿ ಕೊಡೋದ್ರಲ್ಲಿ ಕಾಂಗ್ರೆಸ್ಸವರು ಸಿದ್ಧಾರ್ಥರು, ನಿಪುಣರು, ಎಕ್ಸ್ಪರ್ಟ್ಗಳು. ಅದಕ್ಕೆ ಉದಾಹರಣೆ ಹೇಳಬೇಕು ಅಂತಂದರೆ ನಮ್ಮ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ. ಕೇಂದ್ರ ಸರ್ಕಾರದಲ್ಲಿ ₹1 ರಿಲೀಸ್ ಮಾಡಿದ್ರೆ ಬಡವರಿಗೋಸ್ಕರ ಗ್ರೌಂಡ್ ಝೀರೋ ಲೆವೆಲಲ್ಲಿ ಬಡವರಿಗೆ ತಲುಪೋದು ಕೇವಲ 10 ಪೈಸಾ ಅಥವಾ 15 ಪೈಸಾ ಅಂತ ಹೇಳುತ್ತೆ. ಪ್ರಧಾನಮಂತ್ರಿನೇ ಚಾಪೆ ಮಹಾ ಎಳಿಯಕ್ಕೆ ನೋಡಿದ್ರು ಭ್ರಷ್ಟಾಚಾರದ ವಿರುದ್ಧ. ಏನಾಯಿತು, ಗುರು ನಿಂತ್ಕೊಂಡು ಹುಚ್ಚ ಹೋಗಿದ್ರೆ ಶಿಷ್ಯ ಓಡಾಡ್ಕೊಂಡು ಹುಚ್ಚ ಹೋಯ್ತಾರಂತೆ. ಏನಾಯಿತು, ಸ್ಟೇಟ್ ಲೆವೆಲಲ್ಲಿ ನುಂಗು ನೀರು ಕುಡಿದ್ಬಿಟ್ರು ದುಡ್ಡನ್ನ. ಬಡ್ಜೆಟ್ ಅಲ್ಲಿ ಕಳಿಸೋದು ಯಾತಕ್ಕೋ ದುಡ್ಡು, ಇಲ್ಲಿ ಮಾಡೋದು ಯಾತಕ್ಕೋ. ಏನಾಗುತ್ತೆ, ₹100 ಅವರು ಇಂಥದಕ್ಕೆ ಅಂತ ಕಳಿಸಿರ್ತಾರೆ. ಪ್ರಾಜೆಕ್ಟ್ ಖರ್ಚು ಮಾಡುವಂಥ ಪ್ರಾಜೆಕ್ಟಲ್ಲಿ ಇವ್ರು ಖರ್ಚು ಮಾಡೋದು ಕೇವಲ ₹10 ಕೋಟಿ ಮಾತ್ರ. ಇನ್ನು 10 ಕೋಟಿ, 15 ಕೋಟಿ ರೂಪಾಯಿ ಇವ್ರು ಹೊಡೆದು ತಿಂತಾರೆ. ಈ ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿಮಂಡಲದಲ್ಲಿ ಯಾರೇ ಇರ್ಬೋದು, MLA ಇರ್ಬೋದು, ಅಥವಾ ಕೆಲಸ ಮಾಡೋರು ಇರ್ಬೋದು, ಕಾಂಟ್ರಾಕ್ಟರ್ ಮುಖಾಂತರ ತಿಂತಾರೆ. ಇನ್ನು 70, 75, 80 ಕೋಟಿ ರೂಪಾಯಿನ ರಿಮೋಟ್ ಕಂಟ್ರೋಲ್ ಕೊಡೋರು. ರಿಮೋಟ್ ಕಂಟ್ರೋಲ್ ಅಂತಂದರೆ ದೇಶದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ, ಅವ್ರ ಸಂಸಾರ ಅವರು ಕೊಡೋರು. ಈ ಥರ ನಡ್ಕೊಂಬಂತ 67 ವರ್ಷದಿಂದ ನಡ್ಕೊಂಬಂದ್ಬಿಡ್ತು. ಅದಕ್ಕೆ ನಾವು ಹೇಳೋದು ಇಂಡಿಯಾ ದೇಶ ಬನಾನಾ ರಿಪಬ್ಲಿಕ್ ಅಂದ್ಬಿಟ್ಟು. ಈಗ ಏನಾಗಿದೆ, ನಿರ್ಮಲಾ ಸೀತಾರಾಮನ್ನವರು ಬಡ್ಜೆಟ್ಗೆ ಉತ್ತರ ಕೊಡಬೇಕು. ನೋಡಿ, ಸಿದ್ದರಾಮಯ್ಯನವರು ಅಹಿಂದ ಮಾಡಿಬಿಟ್ಟು ನಾವು ದಲಿತ ವರ್ಗದ ನಾನೇ ಲೀಡರು, ನಾನೇ ಪ್ರಾಮಾಣಿಕ, ನಾನು ಚಾಣಾಕ್ಷ, ನಾನು ಬುದ್ಧಿವಂತ, ನಾನು ಭ್ರಷ್ಟಾಚಾರ ಇಲ್ಲದ ಮಂತ್ರಿ, ಓಕೆ ಎಲ್ಲದಕ್ಕೂ ಶಭಾಷನ್ನ. ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡ್ಬೇಕಷ್ಟೇ ಇವರು. ಏನು ಅಂತ ಕೇಳ್ತೀನಿ ಬನ್ನಿ. ಬಡ್ಜೆಟ್ ಅಲೋಕೇಟ್ ಮಾಡಿಬಿಟ್ಟಿದ್ದೀನಿ, ಗ್ಯಾರಂಟಿನ ಯಾರು ನಿಲ್ಸೋಕ್ಕಾಗಲ್ಲ ಅಂದರು. 2 ಗ್ಯಾರಂಟಿ ಟೇಕ್ ಆಫೇ ಆಗಲಿಲ್ವಲ್ಲ ಸ್ವಾಮಿ. ನೋಡಿ ಹೆಂಗಸರಿಗೆ ದುಡ್ಡು ಕೊಡ್ತಾ ಇದ್ದೀರಂತೆ. TV ರಿಪೋರ್ಟ್ಗಳು ನೋಡಿ, ಲಕ್ಷಾಂತರ ಜನಕ್ಕೆ ದುಡ್ಡು ಹೋಗ್ತಿಲ್ಲ. ಈ ದುಡ್ಡು ಡೀಟೇಲ್ಸ್ ಕಲೆಕ್ಟ್ ಮಾಡಿದರೆ ಎಲ್ಲಿ ಹೋಯ್ತು ಆ ದುಡ್ಡು? ಸಾವಿರಾರು ಕೋಟಿಗಳು ದುಡ್ಡು. ಈ ಸಾವಿರಾರು ಕೋಟಿ ಎಲ್ಲಿ ಹೋಯ್ತು ಅನ್ನೋದಕ್ಕೆ ಬನ್ನಿ. ನಿರ್ಮಲಾ ಸೀತಾರಾಮನ್ ಬಡ್ಜೆಟ್ಟಿನ ಮೇಲೆ ಚರ್ಚೆಗೆ ಉತ್ತರ ಕೊಡ್ತಾ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಅದರಲ್ಲಿ ಸ್ಥೂಲವಾಗಿ ಹೇಳೋದಾದರೆ ನೋಡಿ, ಸುಮಾರು 9,000 ಕೋಟಿ ರೂಪಾಯಿಗಳನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ತೆಗೆದಿದ್ದಾರೆ ಇವರು. ತೆಗೆದದ್ದು ಒಂದು ಉದಾಹರಣೆ ಏನು ಅಂದರೆ 187 ಕೋಟಿ ರೂಪಾಯಿ ಅಲ್ಲ ಸ್ವಾಮಿ, 89 ಕೋಟಿ ರೂಪಾಯಿ ಅಷ್ಟೇ. ಅಂದರೆ
ನಮ್ಮ ದಲಿತರು, ನಮ್ಮ ಹಿಂದುಳಿದ ವರ್ಗದವರು, ನಮ್ಮ ಅಲ್ಪಸಂಖ್ಯಾತರಿಗೆ ₹1 ₹2 ಏನೂ ಅಲ್ಲ ರೀ. ಅವ್ರು ಚಿಲ್ಲರೆ ಕಾಸು, ಅವ್ರಿಗೆ 100 ಕೋಟಿನೂ ಚಿಲ್ಲರೆ ಕಾಸು. ಹಾಗಾಗಿ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಎದೆ ತಟ್ಕೊಂಡು ಹೇಳ್ತಾರೆ 187 ಕೋಟಿ ಅಲ್ಲ, ಬರೀ 89 ಕೋಟಿ. ದಿಲ್ಲು ನೋಡಿ ಎಷ್ಟು ಗಟ್ಟಿ ಇರಬೇಕು. ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಬಡ್ಜೆಟಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದು ನೋಡಬೇಕು ತಾವೆಲ್ಲ. ಆವಾಗ ಇವರು ದರ್ಪ, ಇವರು ದುರಹಂಕಾರ ಗೊತ್ತಾಗುತ್ತೆ. ಇಷ್ಟೆಲ್ಲ ಮಾಡಿ ಇವರೇನು ಮಾಡಿದ್ದಾರೆ, ಫ್ರೀಬಿಗಳನ್ನ ಕೊಟ್ಟರು. ಹೇಗೆ ಕೊಟ್ಟರು ಅಂತ ಹೇಳ್ತೀನಿ ಬನ್ನಿ ನೋಡಿ. ಕರ್ನಾಟಕ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಡ್ಜೆಟ್ ರಿಲೀಸ್ ಆಗಿರೋದು SC ಮತ್ತು ST ನಿಗಮ ಮಂಡಳಿಗಳ ಅಭಿವೃದ್ಧಿಗಾಗಿ ಸುಮಾರು 9,000 ಕೋಟಿಗಳನ್ನ ರಿಲೀಸ್ ಮಾಡಿದ್ದಾರೆ. 4-5 ಡಿಫ್ರೆಂಟ್ ಹೆಡ್ಗಳು. ಆ ಬಡ್ಜೆಟ್ ಸ್ಪೀಚ್ ನಿರ್ಮಲಾ ಸೀತಾರಾಮನ್ ಅಂತ ನೋಡಬೇಕು. ಇದಕ್ಕೆ ಜೊತೆಯಲ್ಲಿ ಹಾಕ್ತಾಯಿದ್ದೀವಿ, ಅದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಏನು ಅಂತಂದ್ರೆ. ಇಷ್ಟು ದುಡ್ಡನ್ನು ತೊಗೊಂಡು ಹೋಗಿ ಇವರು ಪ್ರೈವೇಟ್ ಅಕೌಂಟ್ಗಳಿಗೆ ಹಾಕ್ಕೊಂಡಿದ್ದಾರೆ. ಎಲ್ಲಿಗೆ ಬಂತು ರೀ? ಸರ್ಕಾರದ ಬಡ್ಜೆಟಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ದುಡ್ಡನ್ನು ತೊಗೊಂಡ್ಬಂದು ಪ್ರೈವೇಟ್ ಅಕೌಂಟಲ್ಲಿ ಹಾಕತ್ತಾರೆ. ಪ್ರೈವೇಟ್ ಅಕೌಂಟಿಂದ ರಿಮೋಟ್ ಕಂಟ್ರೋಲ್ ಕೊಡ್ತಾರೆ. ಪ್ರೈವೇಟ್ ಅಕೌಂಟಿಂದ ಎಲೆಕ್ಷನ್ ನಿಲ್ಲದೆ ಗೆಲ್ಲೋದಕ್ಕೆ ಕೊಡ್ತಾರೆ. ಪ್ರೈವೇಟ್ ಅಕೌಂಟಿಂದ ಗುಳುಮ್ ಸ್ವಾಹ ಮಾಡ್ತಾರೆ. ಪ್ರೈವೇಟ್ ಅಕೌಂಟಿಂದ ಭ್ರಷ್ಟಾಚಾರ ಮಾಡ್ತಾರೆ. ಈಗ ನಮಗೆ ಪ್ರಶ್ನೆ ಬರ್ತಾ ಇದೆ, ಸ್ವಾಮಿ ಸಿದ್ದರಾಮಯ್ಯನವರು ಪ್ರಾಮಾಣಿಕರ, ಸಿದ್ದರಾಮಯ್ಯನವರು ದಕ್ಷರ, ಸಿದ್ದರಾಮಯ್ಯನವರು ದೇಶಭಕ್ತರ, ಸಿದ್ದರಾಮಯ್ಯನವರು ದ್ವಂದ್ವ ನೀತಿನ, ಅಥವಾ ಹುಚ್ಚು ಮುಂಡೆ ಮದುವೆ ಹುಂಡೋನೆ ಜನ ಅಂತಂದ್ಬಿಟ್ಟು ಇವರು ಚದುರಂಗಿ ಆಟ ಆಡ್ತಿದ್ದಾರಾ ಅನ್ನೋ ಭಾವನೆ ನಮಗೂ ಪ್ರಶ್ನೆ ಹೇಳ್ತಾ ಇದೆ. ಇದಕ್ಕೆಲ್ಲ ಯಾರು ಕ್ಲಾರಿಫಿಕೇಷನ್ ಕೊಡ್ತಾರೆ? ಬನ್ನಿ, ನಿರ್ಮಲಾ ಸೀತಾರಾಮನ್ ಅವರು ಏನು ಬಡ್ಜೆಟಲ್ಲಿ ಉತ್ತರ ಕೊಟ್ಟರು, ಏನು ಬಡ್ಜೆಟಲ್ಲಿ ಕಾಂಗ್ರೆಸ್ ಸದಸ್ಯರಿಗೆ ಹೇಳಿದ್ರು, ನೀವೇನು ಪ್ರಶ್ನೆ ಪಾರ್ಲಿಮೆಂಟಲ್ಲಿ ಕೇಳ್ತಾ ಇದ್ದೀರಾ, ಇದನ್ನು ಕಾಂಗ್ರೆಸ್ಸಿನ ಸರ್ಕಾರ ಕರ್ನಾಟಕದಲ್ಲಿ ಹೋಗಿ ಕೇಳಿ ಅಂತ ಹೇಳಿದ್ರು. ಎಷ್ಟು ಹೊಟ್ಟೆ ಹೊಡೆದಿರ್ಬೋದು. ಬಡವರು ದುಡ್ಡನ್ನ ಈ ಥರ ಹೊಡೆದಿದ್ದಾರೆ ಕಾಂಗ್ರೆಸ್ನವರು, ಮತ್ತು ಅದನ್ನು ಡಿಫೆಂಡ್ ಮಾಡ್ಕೊತಾರೆ ಅಂತಂದರೆ ಎಷ್ಟು ದೌರ್ಜನ್ಯ, ಎಷ್ಟು ಇದು ಮೆರೀತಿದ್ದಾರೆ ಅಂತ ಗೊತ್ತಾಗುತ್ತೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಲೇಬೇಕು. ಫುಲ್ ಸ್ಟಾಪ್ ಹಾಕಬೇಕು. ದೇಶವನ್ನು ಮುನ್ನಡೆಸಬೇಕು. ದೇಶಭಕ್ತರದ್ರಿ ದೇಶ. ಹುಚ್ಚು ಮುಂಡೆ ಮೊದಲು ಉಂಡೋನೆ ಜನ ಅನ್ನೋರ್ದಲ್ಲ, ಡಟ್ಟಿ ಪಾಲಿಟಿಷಿಯನ್ಸ್ ಅಲ್ಲ ದೇಶ. ಯಾರು ನಾವು ಟ್ಯಾಕ್ಸ್ ಕಟ್ತೀವಿ ನೋಡಿ, ಇನ್ಕಮ್ ಟ್ಯಾಕ್ಸ್ನವ್ರು ಹೇಳ್ತಾರೆ ಎವ್ರಿ ಕರದಾತ ಈಸ್ ಎ ನೇಷನ್ ಬಿಲ್ಡರ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಟ್ಯಾಕ್ಸ್ ಕಟ್ಟೋನು ರಾಷ್ಟ್ರವನ್ನು ಕಟ್ತಾನಂತೆ. ನಾನು ರಾಷ್ಟ್ರವನ್ನು ಕಟ್ತೀನಿ, ಯಾಕೆಂದರೆ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನಮ್ಮ ಮನೇಲಿ ಎಲ್ಲರೂ ಕಟ್ತಾ ಇದ್ದಾರೆ. ಆ ದೃಷ್ಟಿಯಿಂದ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ನಾವು ಇರೋದ್ರಿಂದ ಬನ್ನಿ ದುಷ್ಟ ರಾಜಕಾರಣಿಗಳನ್ನ ಅಧಿಕಾರದಿಂದ ಹೊರಗಿಡಬೇಕು. ಮತ್ತು ಕಾನೂನಲ್ಲಿ ಏನಾದ್ರು ತಪ್ಪಾಗಿದೆ ಅಂತ ಪ್ರೂವ್ ಆಗಿದ್ದೇ ಆದಲ್ಲಿ ಪ್ರೂವ್ ಮಾಡತಕ್ಕಂಥ ಜವಾಬ್ದಾರಿ ಅದ ಸರ್ಕಾರದಲ್ಲಿ. ಪ್ರೂವ್ ಆದಲ್ಲಿ ಇವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.